ಅವ್ರಿಗೆ ನನ್ನ ಜರ್ನಿ ಶುರು ಆದಾಗಿಂದನೇ ವೆರಿ ಸಪೋರ್ಟಿವ್. ಅಂದರೆ ನನ್ನ ಚೈಲ್ಡ್ಹುಡ್ಡಿಂದನೂ ಅಷ್ಟೇ, ನಾನು ಆರ್ಟಿಸ್ಟ್ ಆಗೋಕ್ಕೆ ಮುಂಚೆಯಿಂದ ದೇ ಆರ್ ವೆರಿ ಸಪೋರ್ಟಿವ್ ಆ್ಯಂಡ್ ಸಿಕ್ಕಾಪಟ್ಟೆ ಕೇರ್ ಮಾಡ್ತೇನೆ. ನಾನು ಅಷ್ಟು ಮಾಡೋದಿಲ್ಲ, ಇಲ್ಲ ಮಾಡ್ತೀನಿ ಸುಮ್ಮನೆ ಇಲ್ಲೇ ಇದ್ದಾಳೆ ನೋಡ್ತೀನಿ. ದೇ ಆರ್ ವೆರಿ ಸಪೋರ್ಟಿವ್. ನನಗೆ ಏನೇ ಆಗಲಿ ಜೊತೆಗೆ ನಿಂತಿದ್ದಿದ್ದೆ ಅವರು, ಯಾರಿದ್ದಾಗ ಇಲ್ಲದೇದಾಗ ಇದ್ದಿದ್ದೆ ನನ್ನ ಫ್ಯಾಮಿಲಿ. ಈಗ ನಾನು ಮನೆ ಒಳಗೆ ಹೋದಾಗೂ ಅಷ್ಟೇ, ನಾನು ಒಳಗಡೆ ಇದ್ದೆ ಆದರೆ ನನ್ನ ಜೊತೆ ನಿಂತಿದ್ದು ಅವರು ಆಡಿಯನ್ಸ್. ಆದರೆ ಆಡಿಯನ್ಸ್ ನನ್ನ ಫ್ಯಾಮಿಲಿಗೆ ನಿಂತಿದ್ದು, ಏನು ಫ್ಯಾನ್ ಬೇಸ್ ಇತ್ತು ಅವರೆಲ್ಲ ನನ್ನ ಫ್ಯಾಮಿಲಿ ಜೊತೆ ನಿಂತಿದ್ದು. ನನ್ನ ಅಕ್ಕ ದಿವ್ಯಾ, ಶೀಸ್ ಮೇಕಪ್ ಆರ್ಟಿಸ್ಟ್. ನನ್ನ ತಂಗಿ ವರ್ಷಿಣಿ ಇಂಟೀರಿಯರ್ ಡಿಸೈನಿಂಗ್ ಮುಗಿಸಿದಾಳೆ ಈಗ. ಸೊ ಈಗ ಜಾಬ್ ಹುಡುಕ್ತಿದ್ದಾಳೆ. ಕೆಲಸ ಸಿಕ್ಕಿತ್ತು, ನನ್ನ ಕೆಲಸ ಇದ್ದಿದ್ದರಿಂದ ಅವಳು ಕೆಲಸ ಬಿಟ್ಟು ನಂದು ಏನೇನಿತ್ತೋ ಸೋಷಿಯಲ್ ಮೀಡಿಯಾದಾಗಲಿ ಮತ್ತು ಬಟ್ಟೆದಾಗಲಿ ಅದೆಲ್ಲ ನೋಡ್ಕೊಳ್ಳೋದಕ್ಕೋಸ್ಕರ ಕೆಲಸ ಎಲ್ಲ ಬಿಟ್ಟು ಪಾಪ ನನಗೋಸ್ಕರ ಕೆಲಸ ಮಾಡಿದ್ದಾಳೆ. ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ. ಆ್ಯಂಡ್ ನಾನು ಏನೇ ಮಾಡಿದ್ರು ನನಗಿನ್ನ ಹೆಚ್ಚಾಗಿ ಖುಷಿ ಪಡೋದು ನಮ್ಮ ಮನೆ ಅವರೇ ಹಾಗೆ ಅನ್ಸುತ್ತೆ. ಹೌದು, ಸಿಕ್ಕಾಪಟ್ಟೆ ಜಗಳ ಆಡ್ತೀವಿ. ಹೆಂಗೆ ಜಗಳ, ಬಿಗ್ ಬಾಸ್ ಮನೇಲಿ ಜಗಳ ಆಡ್ತೀವಿ. ನಾನು ಅದು ಮಿಸ್ ಮಾಡ್ಕೊಂಡಿದ್ದೆ ಮನೇಲಿ. ಎಷ್ಟು ಎಲ್ಲಿ ತುಂಬಾ ಜಗಳ ಇರ್ತೋ ಅಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ. ಸೊ ನಂಗೆ ದಿನದಲ್ಲಿ ಒಂದ್ 2-3 ಸಲ ಆದ್ರೂ ಅವ್ರ ಜೊತೆ ಜಗಳ ಆಡ್ಬೇಕು. ಅವಾಗ ತಿಂದಿದ್ದನ್ನ ಸ್ವಲ್ಪ ಡೈಜೆಸ್ಟ್ ನೀಟಾಗಿ ಆಗಿರುತ್ತೆ. ಇಲ್ಲ ಅಂದ್ರೆ ಎಲ್ಲೋ ಹಿಂಗೆ ಇಂಡೈಜೆಸ್ಟ್ ಫೀಲ್ ಆಗ್ತಿರುತ್ತೆ, ಯಾಕೋ ಒಂಥರ ಆಗ್ತಿದ್ದಿಲ್ಲ, ಯಾಕೆ ಅಂದ್ರೆ ಅದಕ್ಕೆ ಜಗಳ ಆಡಿರಲ್ಲ. ಅವ್ರ ಜೊತೆ ಜಗಳ ಆಡೋದು. ಸೊ ಭವ್ಯ ಅವರೇ, ನಿಮ್ ಈ ಗೇಮ್ನೆಲ್ಲ ನೋಡಿದೀವಿ ನಾವು. ಇವಾಗ ಏನಂದ್ರೆ ನಿಮ್ನ ಬಿಗ್ ಬಾಸ್ ಮನೇಲಿ ನೋಡಿ, ನಿಮ್ನ ಆರ್ಟಿಸ್ಟ್ ಆಗೆಲ್ಲ ನೋಡಿ, ಹೇಗೆ ಅಂದ್ರೆ ನೆಕ್ಸ್ಟ್ ಭವ್ಯ ಏನ್ ಮಾಡ್ತಾರೆ, ಇನ್ಯಾವ ರೀತಿ ನಮ್ಮನ್ನ ಎಂಟರ್ಟೈನ್ ಮಾಡ್ತಾರೆ, ಇನ್ಯಾವ ರೀತಿ ನಮ್ ಜೊತೆ ಕನೆಕ್ಟೆಡ್ ಆಗಿರ್ತಾರೆ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಇರುತ್ತೆ. ಏನಿದೆ ನೆಕ್ಸ್ಟ್ ಪ್ಲಾನ್ಸ್? ಅಥವಾ ಈಗ ಯಾರು ಪ್ರಾಜೆಕ್ಟ್ ಮುಂಚೆ ಬಿಗ್ ಬಾಸ್ ಮನೆಗೆ ಹೋಗೋ ಮುಂಚೆ ಇತ್ತು, ಕಂಟಿನ್ಯೂ ಮಾಡೋದಿದೆ, ಆ ಥರ ಏನಾರು ಇದ್ರೆ? ಬಿಗ್ ಬಾಸ್ ಮನೆಗೆ ಹೋಗೋಕೆ ಮುಂಚೆ ಯಾವುದು ಪ್ರಾಜೆಕ್ಟ್ಸ್ ಕಮಿಟ್ ಆಗಿರಲಿಲ್ಲ. ಬಿಕಾಸ್ ಎಷ್ಟು ದಿನಕ್ಕೆ ಬರ್ತೀನೋ ಗೊತ್ತಿರಲಿಲ್ಲ, ಏನಾಗುತ್ತೋ ಗೊತ್ತಿರಲಿಲ್ಲ. ಸೊ ಯಾವುದು ಕನೆಕ್ಟ್ ಆಗಿರಲಿಲ್ಲ. ಸೊ ಇವಾಗ ಬಿಗ್ ಸ್ಕ್ರೀನ್ ಮೇಲೆ ಬರಬೇಕು ಅನ್ನೋದಿದೆ. ಸೊ ಬರ್ತಾ ಇದೆ, ನೋಡೋಣ ಆದಷ್ಟು ಬೇಗ. ದ ಬೆಸ್ಟ್. ಆ್ಯಂಡ್ ದೇವರ ಆಶೀರ್ವಾದದಿಂದ, ಜನಗಳ ಆಶೀರ್ವಾದದಿಂದ ಆದಷ್ಟು ಬೇಗ ಬರ್ತೀನಿ ಅನ್ನೋ ನಂಬಿಕೆಯಲ್ಲಿ ಇದ್ದೀನಿ. ಸೊ ಅಂದರೆ ಇವಾಗ ಮತ್ತೆ ಬ್ಯಾಕ್ ಟು ಸೀರಿಯಲ್ಸ್ ಆರ್ ಫಿಲಮ್ ಎನಿಥಿಂಗ್, ಒಟ್ಟಿನಲ್ಲಿ ಸ್ಕ್ರೀನ್ ಮೇಲಂತೂ ಇರ್ತೀನಿ ಅಷ್ಟೇ. ನಾನು ಇಂಟ್ರೋಲ್ ಹೇಳ್ದಾಗೇನೆ ಮೇಲ್ ಕಂಟೆಸ್ಟೆಂಟ್ಸ್ಗೆಲ್ಲ ಈಕ್ವಲ್ ಆಗಿ ಟಗ್ ಆಫ್ ವರ್ ಕೊಟ್ಟಿರೋದ್ರಲ್ಲಿ ಫೀಮೇಲ್ ಕಂಟೆಸ್ಟೆಂಟ್ಸಲ್ಲಿ ಭವ್ಯ ಒಬ್ಬರೇ ಇರೋದು ಅಂತ ಇದೆ. ಆಗೆಲ್ಲ ಯೋಚನೆ ಬರ್ತಿರ್ಲಿಲ್ಲ ಅನ್ಸುತ್ತೆ, ನಾನು ಇವ್ರ ಅಗೇನ್ಸ್ಟ್ ಆಡ್ತಾ ಇದ್ದೀನಿ ಅಂತ. ಟಾಸ್ಕ್ ಮುಗಿದ್ಮೇಲೆ ನಾನು ಇವ್ರ ಅಗೇನ್ಸ್ಟ್ ಆಡಿದ್ದು ಇಷ್ಟೊತ್ತು, ಇಷ್ಟೆಲ್ಲ ಫಿಸಿಕಲ್ ಟಾಸ್ಕ್ ಮಾಡಿದ್ದು ಅನ್ಸುತ್ತೆ. ಆಗೆಲ್ಲ ಏನಾದ್ರು ಯೋಚನೆ ಇರ್ತಿತ್ತ, ಏನಾದ್ರು ಓಡ್ತಿತ್ತ ತಲೆಯಲ್ಲಿ? ಇಲ್ಲ, ಇವ್ರ ಅಗೇನ್ಸ್ಟ್ ಆಡು ನನಗೆ ಒಂದಿದ್ದೇನೆಂದ್ರೆ ತ್ರಿವಿಕ್ರಮ್ ಅಪೋಸಿಟ್ ಆಡ್ಬೇಕು ಒಂದಿನ ಅಂತ ನಂಗೆ ಸಿಕ್ಕಾಪಟ್ಟೆ ತಲೆಯಲ್ಲಿ ಇತ್ತು, ಹೆಂಗ್ ಆಡ್ಬೋದು ಗೇಮು ಅಂತ. ಬಟ್ ಒಂದಿನ ಆಡಿದಾಗ ನನ್ನ ಕೈಲಿ ಆಗುತ್ತೆ ಅನ್ಕೊಂಡೆ ಆಡಿದ್ದು. ಬಿಕಾಸ್ ವಾಟ್ ಎವರ್ ಇಟ್ ಈಸ್, ಅಪೋನೆಂಟ್ ಯಾರೇ ಇರಲಿ ನನ್ನ ಬೆಸ್ಟ್ ನಾನು ಕೊಡಬೇಕು ಅನ್ನೋದೇ ತಲೆ ಇರ್ತಿದ್ದು. ಅದು ಆಡಿದಾಗ ನಂಗೆ ಸ್ಯಾಟಿಸ್ಫೈ ಆಗಿದೆ. ಯಾರೇ ಅಪೋನೆಂಟ್ ಇದ್ರು ಸಖತ್ತಾಗಿ ಆಡ್ತೀಯ ಭವ್ಯ ಅಂತ ನನಗೆ ಕಾನ್ಫಿಡೆನ್ಸ್ ಇತ್ತು. ಬಟ್ ಚೆನ್ನಾಗಿತ್ತು ಜರ್ನಿ, ಥ್ರೂ ಔಟ್ ದ ಜರ್ನಿ. ಯಾರ್ಯಾರು ಅಪೋಸಿಟ್, ಎಲ್ಲರೂ ಅಪೋಸಿಟ್ ಆಡಿದ್ರು. ಅದೇ ಖುಷಿ ಇರೋದು. ಅವರೆಲ್ಲ ಅದೇ ಹೊರಗಡೆ ಬಂದಾಗ ಅದು ಹೇಳಿದ್ರು, ಒಂದು ಹುಡುಗರಿಗೆ ಸರಿ ಸಮಾನವಾಗಿ ಪೈಪೋಟಿ ಕೊಟ್ಟಿದಂದ್ರೆ ನೀನು ಒಬ್ಳೆ ಅಂತ ಹೇಳಿದಾಗ, ನಾನೇನು ನೋಡಿದ್ದೀನಿ ಒಳಗಡೆಯಿಂದ, ನಾನೇನು ಆಡಿದ್ದೀನಿ ಅಂತ ಹೊರಗಡೆ ಬಂದ್ಮೇಲೆ ನನಗೆ ಗೊತ್ತಾಗ್ತಿದೆ. ಅಂದರೆ ಒಳಗಡೆ ನಮ್ಗೇನು ಜಡ್ಜ್ ಮಾಡಕ್ ಆಗ್ತಿರ್ಲಿಲ್ಲ ಅಲ್ಲಿ. ಬಿಕಾಸ್ ಅಲ್ಲಿ ಅಷ್ಟು ಜನದ ಏನು ಇರ್ತಿದ್ವು, ಒಬ್ರೊಬ್ರದ್ದು ಒಂದು ಪರ್ಸ್ಪೆಕ್ಟಿವ್ ಇರೋದು. ಸೊ ಅಲ್ಲಿ ಗೊತ್ತಾಗ್ತಿರ್ಲಿಲ್ಲ. ಬಟ್ ನಾನು ಹೊರಗಡೆ ಬಂದಾಗ ಗೊತ್ತಾಗಿದ್ದು, ಓಕೆ ಹಿಂಗಿದೆ ವಾವ್ ಅಂತ ಅನ್ಕೊಂಡೆ.